ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗುಡೇನಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ಶಿಬಿರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಆರೋಗ್ಯ ಅಧಿಕಾರಿ ಬಾಬಾ ರಾಜೇಂದ್ರ ಗೋಡಂಬಿ ಮಾತನಾಡಿ, ಈಗಿನ ಸಂದರ್ಭದಲ್ಲಿ ಮಕ್ಕಳು ವೃದ್ಧರು ದುಶ್ಚಟ ಮಾಡ್ತಾ ಇದ್ದು ಅದರಿಂದ ಮುಕ್ತಿ ಹೊಂದಿದ್ರೆ ಮಾತ್ರ ಆರೋಗ್ಯವಂತ ಇರಲು ಸಾಧ್ಯ. ತಂಬಾಕು ಗುಟ್ಕಾ ಸೇವನೆಯಿಂದ ಕ್ಯಾನ್ಸರ್ ರೋಗ ಬರಲು ಸಾಧ್ಯ. ಈ ದುಶ್ಚಟಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ಅಂತ ಹೇಳಿದ್ದಾರೆ. ಯರಗುಪ್ಪಿ ವೈದ್ಯಾಧಿಕಾರಿ ಡಾಕ್ಟರ್ ಸಂಜನಾ ಬಗಲಿ ಮಾತನಾಡಿ, ನಾವು ಕೇಳಿಸಲು ತರುವಂತಹ ಆಹಾರವನ್ನ, ಕಾಯಿ ಪಲ್ಯಗಳನ್ನ ಮನೆಯಲ್ಲೇ ಚೆನ್ನಾಗಿ ತುಳಿದು ಶ್ರವಣಿ ಮಾಡುವುದು ಒಳ್ಳೆಯದು. ಇಂದಿನ ದಿನದಲ್ಲಿ ರೈತರಾಗ್ಲಿ ತಾವು ಬೆಳೆಯುವ ಬೆಳೆಗಳಿಗೆ ಔಷಧಿಯನ್ನ ಸಿಂಪಡಿಸ್ತಾರೆ. ಅದರ ದುಷ್ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಬರೋದ್ರಿಂದ ಕಾಯಿ ಪಲ್ಯಗಳನ್ನ ಸತ್ಯವಾಗಿ ತೊಳೆಯುವುದು, ಉಪಯೋಗ ಮಾಡುವುದು ಸೂಕ್ತ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ಯೋಗಪ್ಪನವರು ಮಾತನಾಡಿ, ನಮ್ಮ ಬಹುದಿನಗಳ ಬೇಡಿಕೆಯಾಗಿದ್ದ ಗ್ರಾಮಕ್ಕೆ ಸಬ್ ಸೆಂಟರ್ ಆಸ್ಪತ್ರೆ ನಿರ್ಮಾಣ ಮಾಡಲು ಹಣ ಮಂಜೂರಾಗಿದ್ದು ಅದರಿಂದ ಜನ ತುಂಬಾ ಅನುಕೂಲಕರವಾಗುತ್ತೆ. ಇದಕ್ಕೆ ಸರ್ಕಾರವು ಕೂಡ ಅನುದಾನ ಬಿಡುಗಡೆ ಮಾಡಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಮತ್ತು ಮಾಜಿ ಸಾರಿಗೆ ಅಧ್ಯಕ್ಷ ಸದಾನಂದ ಡಂಗನ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಆಮೇಲೆ ನಿಮ್ದು ಏನೇ ಕಣ್ಣಿನ ಸಮಸ್ಯೆನೂ ಆಯ್ತು. ಆಮೇಲೆ ಕ್ಷಯರೋಗ, ನಿಮ್ಗೆ ಗೊತ್ತೈತಿ ನಿಮ್ಮ ಊರ ಗುಡೇನಕಟ್ಟಿ ಗ್ರಾಮ ಕ್ಷಯರೋಗ ಮುಕ್ತ ಗ್ರಾಮ ಅಂತ ಆಗಿದೆ. ಹೌದಾ, ಒಪ್ಕೊಂತೀರಿಲ್ಲೋ? ಯಾಕಂದ್ರೆ ಒಂದು ಕ್ಷಯರೋಗ ಇಲ್ಲ ಇಲ್ಲಿ. ಸೊ ಹಂಗಿದ್ದಾಗ ಕ್ಷಯರೋಗ ಆಯ್ತು, ಆಮೇಲೆ ಕುಷ್ಠರೋಗದ ಬಗ್ಗೆ ಆಯ್ತು, ಆಮೇಲೆ ನಮ್ ಕಣ್ಣಿನ ಸಮಸ್ಯೆಗಳು ಆಯ್ತು. ಮೇನ್ಲಿ ಇವೆಲ್ಲ ಸ್ಟಾರ್ಟ್ ಆಗೋದ BP ಶುಗರ್ ಇಂದ. ಆಮೇಲೆ ಬಾಳ ಮಂದಿ ನೀವು BP ಶುಗರ್ ಗುಳಿಗೆ ಕರೆಕ್ಟ್ ಟೈಮಿಗೆ ಯಾರು ತಗೊಳ್ಳೋದಿಲ್ಲ ರೀ. ನಂದು ನಾರ್ಮಲ್ ಐತಿ ಬಿಟ್ಟು ಬಿಡ್ತೀರಿ ನೀವು, ಹಂಗನ್ಬಾರ್ದು. ಯಾವುದೇ ತರಾನು ಹಂಗೆಲ್ಲ ಮಾಡ್ಬಾರ್ದ್ರಿ. ಯಾಕಂದ್ರೆ ಅದ ಟೈಮ್ನಾಗೆ ಏನೋ ಒಂದ್ ಸಮಸ್ಯೆ ಆಗೋದಿರ್ತೈತಿ ಅದ ಟೈಮ್. ಆಮೇಲೆ ಒಂದ್ ಕಡೆ ಎಲ್ಲಿ ತೋರ್ಸಾತಿದ್ರ ಒಂದ ಕಡೆ ತೋರಿಸ್ಬೇಕು. BP ಶುಗರ್ ಟ್ಯಾಬ್ಲೆಟ್ ಸಂಬಂಧ ಬೇರೆ ಬೇರೆ ಕಡೆ ತೋರಿಸ್ಬಾರ್ದು. ಇಲ್ಲೇನೋ ಸರ್ಕಾರ ದವಾಖಾನೆ ತೋರಿಸಿ ಸರ್ಕಾರ ದವಾಖಾನೆಗ ತೋರಿಸ್ರಿ, ಪ್ರೈವೇಟ್ನಾಗ ತೋರಿಸಿ ಪ್ರೈವೇಟ್ನಾಗೂ ತೋರಿಸಿ. ನಾವ್ ಏನೋ ಕನ್ಫ್ಯೂಸ್ ಆಗ್ಬಿಡ್ತೈತಿ, ಯಪ್ಪ ನಾ ಇವ್ರು ಏನ್ ಕೊಡಾತಾರ, ನಾ ಹೆಂಗ್ ಆರಾಮ್ ಆಗ್ಬೇಕು ಒಳಗಂತಂದ. ಸೊ ಇಂಥವೆಲ್ಲ ನೀವು ನಾವ್ ಇದನ್ನೆಲ್ಲ ನಾವ್ ಯಾಕೆ ಹೇಳ್ತಿರ್ತೀವಿ ಅಂತಂದ್ರೆ, ಪಾಪ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ನೀವೆಲ್ಲ ಹೊಲಕ್ ಹೋಗುದು, ಕೆಲ್ಸದ್ರಾಗ ಬಹಳ ಬ್ಯುಸಿ ಆಗಿರ್ತೀರಿ. ಸೊ ಇಂಥವೆಲ್ಲ ನೀವು ಪ್ಲೀಸ್ ಉಚಿತವಾಗಿ ತಗೊಂಡಿದ್ ಈ ಕಾರ್ಯಕ್ರಮ ಉಚಿತ ಆರೋಗ್ಯ ಮೇಳ ಅಂತೇಳಿ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡೋದಕ್ಕೆ ನಾನು ಎಲ್ಲ ವೈದ್ಯ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಯರಗುಪ್ಪಿ ವೈದ್ಯಾಧಿಕಾರಿಗಳಾದ ಸಂಜನಾ ಮೇಡಮ್ ಅವರೇ, ಹಾಗೂ ನಮ್ಮ ರಾಮಂಗೌಡ್ರವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ಹಾಗೂ ಪಂಚಾಯತಿ ಸಿಬ್ಬಂದಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತೆಯರು, ಹಾಗೂ ನಮ್ಮ ಎಲ್ಲ ವೈದ್ಯರ ಸಿಬ್ಬಂದಿಗಳು, ಹಾಗೂ ನಮ್ಮ ಊರಿನ ಗ್ರಾಮಸ್ಥರಿಗೆ, ನಾವು ಇಲ್ಲಿ ಏನಪ್ಪ ಅಂತಂದ್ರೆ, ಇವತ್ತು ನಮ್ಮ ಆರೋಗ್ಯ ಒಂದು ಸುಂದರವಾಗಿ ಇರ್ಬೇಕಂತಂದ್ರೆ ನಾವು ಒಳ್ಳೆ ಫುಡ್ ತಿನ್ಬೇಕಂತ ಹೇಳ್ತಾರೆ ಅವರು. ಈಗಿನ ಆಧುನಿಕದಾಗ ನಾವು ರೈತರ ಭೂಮಿ ಒಳಗೆ ನಾವು ಬಿತ್ತನೆ ಮಾಡ್ಬೇಕಾದ್ರೂ ಔಷಧಿ ಹಾಕಬೇಕು. ಬೆಳೆ ಬರತ್ತಂದ್ರೂ ನಾವು ಔಷಧಿ ಸಿಂಪಡಣೆ ಮಾಡ್ಬೇಕು. ಅಂಥ ಫುಡ್ ನಾವು ಈಗ ಅದನ್ನು ಉಪಯೋಗ ಮಾಡಕತ್ತೀವಿ. ಆ ಫುಡ್ಲಿಂದ ನಮ್ಗೆ ಹೆಚ್ಚಿನ ಒಂದು ಕಾಯಿಲೆಗಳು ಜಾಸ್ತಿ ಆಗತ್ತವೆ. ಆಗಿದ್ದರಿಂದ ಪದೇ ಪದೇ ತಿಂಗಳ ಮೇಡಮ್ ಆಗಲಿ, ನಮ್ಮ ರಾಮಗೌಡ ಸರ್ ಆಗಲಿ, ಪ್ರತಿ ತಿಂಗಳೂ ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಯಾಕಂತಂದ್ರೆ ನಿನ್ನೆ ಒಂದಿಬ್ಬರು ಇಲ್ಲೇ ಅದಾರೆ, ಅವರಿಬ್ಬರು ಗಂಡ ಹೆಂಡತಿ ಕೂಡ ನಿನ್ನೆ ಅಲ್ಲಿ ಆಸ್ಪತ್ರೆ ಬರಾಕತ್ತಿದ್ರು. ಅವರು ನನಗೆ ಕೆಟ್ಟ ಅನ್ನಿಸ್ತು. ನಾನು ಇದ್ರಾಗ ಅಲ್ಲಿ ಧರ್ಮದಾಸ ಸಂಗೀತ ಒಂದು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ನಾನು ಅವ್ರ ಕೂಡ ಮಾತಾಡಲಿಲ್ಲ. ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಅಂಥದ್ರಾಗ ಅವ್ರು ನಡ್ಕೊಂತ ಬರಾಕತ್ತಿದ್ರು. ಅವರು ಅದ ನಮ್ಮೂರಾಗ ಇದು ಇದ್ರೆ ಅವ್ರಿಗೆ ಅಲ್ಲಿ ಕುಂದಗೋಳ ಮಠ ಹೋಗುವಂಥ ಅವಶ್ಯನೇ ಇಲ್ಲ. ಅದಕ್ಕೆ ಮೇಡಮ್ ಅವರ ಅದೊಂದು ವಿಷಯ ನಮ್ಮ ಗ್ರಾಮಸ್ಥರು ತಿಳಿಸ್ಲಿಲ್ಲ. ಯಾಕಂತಂದ್ರೆ ಅವರು ಭಾಳ ಅದಕ್ಕೆ ಶ್ರಮ ಪಟ್ಟರ, ನಾನು ಶ್ರಮ ಪಟ್ಟೆ. ನನ್ನ ವೈಯಕ್ತಿಕವಾಗಿ ನಾನು ಎಲ್ಲಿ ಯಾವ ಮಿನಿಸ್ಟರ್ ಅಲ್ಲ, ಮುಖ್ಯಮಂತ್ರಿ ಹೋಗಿ ಭೇಟಿಯಾಗಿ ಅದಕ್ಕೆ ನಾನೊಂದು ಹೋರಾಟ ನಾ ಮಾಡೀನಿ ಅಂತ ನಾನು ಹೇಳತ್ತಿಲ್ಲ. ನಮ್ಮ ಊರ ಗ್ರಾಮಸ್ಥರು, ನಮ್ಮ ಪಂಚಾಯತಿ ಸರ್ವ ಸದಸ್ಯರು ನನಗೆ ಒಂದು ಹೊರಗೆ ಹೋಗಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಾರ ಅಂತೇಳಿ ನಾವು ಹೋಗಿ ಅಲ್ಲಿ ಅವ್ರು ಕೈಕಾಲು ಬಿದ್ದವ್ರು ನಾ ಬೇಡ್ಕೊಂಡು ಬಂದಿದ್ದೆ. ಅದಕ್ಕೆ ಒಂದು ಫಲ ಸಿಕ್ಕತಿ ಸದ್ಯ. ಅದನ್ನ ಆ ವಿಷಯ ಹೇಳ್ಬೇಕಾಗಿತ್ತು. ಅವ್ರೆ ಯಾಕೋ ನೆನಪಾಗಲಿಲ್ಲ, ಏನು ಅವ್ರಿಗೆ ಹೇಳಿಲ್ಲ. ಅವರಾಗಲಿ ನಾನು ಫೋನ್ ಮಾಡಿ ಹೇಳ್ಯಾರ, ಬಸವಣ್ಣಾರ ನೀವು ಹೋರಾಟದ ಫಲ ಸಿಕ್ಕತಿ ನಿಮ್ಗಂತ ಹೇಳ್ತಾರೆ ನನಗೆ ಮೊನ್ನೆ. ಅದಕ್ಕೆ ಆ ಫಲ ಏನಂತಂದ್ರೆ ನಮ್ಮೂರಿಗೆ ಒಂದು ಸಬ್ ಸೆಂಟರ್ ಅಂತೇಳಿ ಒಂದು ಡಬಲ್ 4 ಬಿಲ್ಡಿಂಗ್ ಕಟ್ಟಡ ಕೆಲವು ಆಗೋ ಚಾನ್ಸಸ್ ಐತಿ ಸದ್ಯ. ಆದ್ರೆ ಅಲ್ಲೊಂದು ಏನೈತಂದ್ರೆ ಒಂದು ವಿದ್ಯುತ್ ಕಂಬ ನಿಂತಿದ್ದಕ್ಕೆ
ಅವರು ವಾಪಸ್ ಹೋಗ್ಯಾರ. ಇನ್ನು 4 ದಿನದಾಗ ನಮ್ಮ ವಿದ್ಯುತ್ ಕಂಬ ತೆಗೆದು ಕೊಟ್ರೆ ನಾವು ಕಟ್ಟಡ ಚಲೋ ಮಾಡಿ ನಿಮ್ಮ ಗ್ರಾಮದ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆ ಏನು ಕೊಟ್ಟಾರ ಅಂತಂದ್ರೆ ಸಂಜನಾ ಮೇಡಮ್ ಅವರು ಹಾಗೂ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಇವತ್ತು ನಾನು ಅಭಿನಂದನೆ ಸಲ್ಲಿಸಬೇಕಾಗಿತ್ತು. ಅದರಲ್ಲಿ ಅದಕ್ಕೆ ಮೇನ್ ಒಬ್ಬರ ಉಸ್ತುವಾರಿ ಯಾರು ಅಂತಂದ್ರೆ ನಮ್ಮ ಮಾಜಿ ಸದಾನಂದ ಜಂಗ್ನವ್ರು ಅಂತೇಳಿ ಮಾಜಿ ಸಾರಿಗೆ ಅಧ್ಯಕ್ಷರವರು. ಅವ್ರು ನಾನು ಕೂಡ ಭಾಳ ಒಂದು ಒಳ್ಳೆಯ ಒಂದು ಸಂಬಂಧ ಇದ್ದಂಗೆ ಅದೀವಿ ನಾವು ಅವ್ರ ಕೂಟಾಗಿ. ಅವರು ಅದಕ್ಕೆ ಸಹಕಾರ ಭಾಳ ಕೊಟ್ರೆ ನಾವು ಮಿನಿಸ್ಟ್ರಿ ಮನವಿ ಕೊಟ್ಟು ಬಿಡ್ಲೇನ ಸದಾನಂದ ಜಂಗ್ನವ್ರಿಗೆ ಫೋನ್ ಮಾಡಿ ಹೇಳಿಬಿಡ್ತೇನೆ ನಾನು. ಯಾಕಂತಂದ್ರೆ ಅವ್ರು ಭಾಳ ಅಂದ್ರೆ ಅವ್ರ ಕೂಟಾಗಿ ಅಗ್ರಿ ಒಂದ ಮನ್ಯಾಗ ಅವ್ರು ಬಂದ್ರೆ ಅವ್ರ ಮನ್ಯಾಗ ವಸ್ತಿ ಉಳ್ಕೊತಿದ್ರಂತ. ಹಿಂದೆ ಅವ್ರ ಅಪ್ಪಾರ ಗುಂಡೂರಾವ್ ಸಾಹೇಬ್ರ ಮಿನಿಸ್ಟರ್ ಇದ್ದಾಗ ಅವ್ರ ಅಪ್ಪಾರ ಅವ್ರ ಮನ್ಯಾಗ ಇರ್ತಿದ್ರಂತ. ಅವ್ರು ಈಗ ಇದನ್ನ ಅವ್ರು ಎಲ್ಲ ಇದು ಮಾಡ್ಕೊಂಡು ಅವ್ರ ಕೂಟ ಭಾಳ ಒಂದು ಇದು ಅದಾರ ಅಂತಂದು ಅವ್ರಿಗೆ ಹೇಳಿದೆ ನಾನು. ಬಸಣ್ಣ ನೀ ಚಿಂತೆ ಬಿಟ್ಬಿಡ, ನಾನು ಅದ್ರ ಬಗ್ಗೆ ನಾನು ಗ್ಯಾರಂಟಿ ತೊಗೊಂತಾನೆ ಅನ್ನುವಂಥ ಮಾತು ಅವ್ರು ನನಗೆ ಆಶ್ವಾಸನೆ ಕೊಟ್ಟು ಈಗ ನಮ್ಮ ಊರಿಗೆ ಬಂದಾಗಿ ಅದನ್ನ ಲೆಟರ್ ನಂಬರ್ ನಾವು ಪಂಚಾಯತ್ ಮೆಂಬರ್ ಎಲ್ಲ ಈಗ ಲೆಟರ್ ಕೊಟ್ಟೇವಿ. ಅದನ್ನ ಡೌಟ್ ತೆಗೆದ್ರ ಅಂದ್ರೆ ಹ್ಞೂ ರೀ ತೆಗೆದ್ರ ಅಂದ್ರೆ ನಾವು ನಮ್ಮ ಊರಿಗೆ ಒಂದು ಒಳ್ಳೆ ಕೊಡುಗೆ ಅದೊಂದು ಆಗೈತಿ ಅಂತೇಳಿ ಈಗ ಮೇಡಮ್ ಅಂದ್ರೆ ಇವಾಗ ಎಲ್ಲಿ ಒಂದು 2 ಎಕರೆ ಜಾಗ ಕೊಟ್ರೆ ನಿಮ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರನ ಹಾಕಿಸ್ಬಿಡೋಣ ಅನ್ನೋ ಮಾತಂದ್ರೆ ಯಾರು ಹಂಗೆ ನಮ್ಮ ಊರಾಗ ಸಣ್ಣ ರೈತರು ಅದಾರಿ, ದೊಡ್ಡ ರೈತರು ಯಾರು ಇಲ್ಲ. ಯರ್ಗುಪ್ಪಿ MLA ಊರ್ರಿ ಅದು 4 ಕಡೆ MLA ಅದ ದೊಡ್ಡ ಶ್ರೀಮಂತರ ಅವ್ರು ಕೊಟ್ಟರ ಹಾಕ್ಯಾರ. ನಮ್ಮ ಅಂತ ಕೊಟ್ಟರೆ ಯಾರು ಇಲ್ರಿ ಅಂತ ನಾನು ಅವ್ರಿಗೆ ಹಂಗೆ ಹೇಳಿದೆ. ಅದಕ್ಕೆ 1 ಎಕರೆ ಯಾರು ದಾನ ಮಾಡೋರು ಇದ್ರೆ ಊರ್ ಬಡ್ಡೆ ದಾನ ಮಾಡೋರು ಅಂತ ಹೇಳ್ಬಿಡ್ರಿ, ಇದನ್ನ ಬಿಡ್ತೇವೆ ಅಲ್ಲೇ ಕಟ್ಸುವಂತ ವ್ಯವಸ್ಥೆ ಮಾಡಕ್ಕೆ ಮಾಡೋದು. ಹಿಂಗೆಲ್ಲ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೀಲವ್ವ ಹೊಸಳ್ಳಿ, ಸದಸ್ಯರು ಆದ ಸಕ್ರಪ್ಪ ಕಮಾರ್, ಬಿ ರಾಘವೇಂದ್ರ, ಡಾಕ್ಟರ್ ಆರ್ ಕೇಂದ್ರ, ವಿವಿ ರಾಮನಗೌಡ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಗ್ರಾಮಸ್ಥರು ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಅಂದಪ್ಪ, ಧಾರವಾಡ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.